ಹ ತ್ವಮೇವ ವಿದ್ವಾನ್ ಅಮೃತ ಇಹ ಭವತಿ ನಾನ್ಯಃ ಪಂಥಾ ಅಯನಾಯ ವಿದ್ಯತೆ. ಅಲ್ಲಪ್ಪ, ಈ ಬ್ರಹ್ಮ ಜಿಜ್ಞಾಸೆಯನ್ನ ಮಾಡಿ ಜ್ಞಾನವನ್ನ ಪಡೆದುಕೊಂಡು ಜ್ಞಾನದಿಂದಾಗಿ ಪರಮಾತ್ಮನ ಪ್ರಸಾದ ಪ್ರಸನ್ನತೆ ನಮ್ಮ ಮೇಲೆ, ಪರಮಾತ್ಮನ ಕೃಪೆ ನಮ್ಮ ಮೇಲೆ, ಆ ಕೃಪೆಯಿಂದಾಗಿ ಮೋಕ್ಷ. ಯಾಕೆ ಎಲ್ಲರನ್ನು ಬಿಟ್ಟು ಒಂದೆಲ್ಲೋ ಗುಡ್ಡದ ಮೇಲೆ ಹೋಗಿ ಜೀವ ಇರೋ ತನಕ ತಪಸ್ಸು, ಅಖಂಡ ತಪಸ್ಸು ಮಾಡಿ, ಅನಶನ ವ್ರತದಲ್ಲಿ ಇದ್ದು ಅಖಂಡ ತಪಸ್ಸನ್ನು ಮಾಡಿ ಪರಮಾತ್ಮನನ್ನು ಒಲಿಸಿಕೊಂಡು ಮೋಕ್ಷಕ್ಕೆ ಹೋಗೋಣ, ತಿಪ್ಪರ್ಲಾಗ ಹಾಕಿದ್ರು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಧ್ರುವ ತಪಸ್ಸು ಮಾಡ್ದ, ಒಂದು ಲೋಕವನ್ನು ಕೊಟ್ಟ ಅಷ್ಟೇ ಹೊರತು ಅವನಿಗೆ ಮೋಕ್ಷವನ್ನು ಏನು ಕೊಡಲಿಲ್ಲ. ಧ್ರುವ ಲೋಕ ಕೊಟ್ಟ, ಅದು ಧ್ರುವ ಅಂತ ಒಂದು ಲೋಕ ಇದೆ, ಅದರ ಆಧಿಪತ್ಯವನ್ನು ಕೊಟ್ಟ, ಮೋಕ್ಷ ಕೊಡಲಿಲ್ಲ. ಆದ್ದರಿಂದ ಏನು ಮೋಕ್ಷಕ್ಕೆ ಇರುವಂತಹ ದಾರಿ ಯಾವುದು ಅಂತಂದ್ರೆ ತಮೇವ ವಿದ್ವಾನ್ ಅಮೃತ ಇಹ ಭವತಿ. ಈ ಅಧಿಕಾರಿ ವರ್ಗದಲ್ಲಿ ತಮ್ಮಂತಂದ್ರೆ ಆ ಪರಮಾತ್ಮನನ್ನ ಸಹಸ್ರ ಅಂದರೆ ಪುರುಷ ಸೂಕ್ತ ಮೊದಲಾದ ಶ್ರುತ್ಯುಕ್ತವಾಗಿ ಸರಿಯಾಗಿ ತಿಳಿದುಕೊಂಡು ಆಮೇಲೆ ಅಪರೋಕ್ಷವಾಗಿಯೂ ಕೂಡ ತಿಳ್ಕೊಳ್ಳಬೇಕು. ಅಮೃತ ಇಹ ಭವತಿ. ಅಮೃತ ಅಂದರೆ ಯಾರು ಮುಕ್ತ ಅಂತ ಅರ್ಥ, ಅಮೃತ ಅಂದರೆ ಮುಕ್ತ ಅಂತ ಅರ್ಥ. ಆವಾಗ ಪರಮಾತ್ಮ ಅಪರೋಕ್ಷ ಜ್ಞಾನವನ್ನ ಶ್ರುತ್ಯಾದಿಗಳ ಮೂಲಕ ಪಡೆದುಕೊಂಡ ನಂತರವೇನೇ ಅಮೃತ ಭವತಿ. ಅಮೃತ ಅರ್ಥಾತ್ ಪ್ರತಿಭಾ ಅವರೇ ಮ್ಯೂಟ್ ಮಾಡಿ. ಅಮೃತ ಇಹ ಭವತಿ ಅಂಥವನಿಗೇನೆ. ಇಲ್ಲಪ್ಪ ಬೇರೆ ಯಾವ್ದಾದ್ರು ದಾರಿ ಇದೆನಾ ಅಂತಂದ್ರೆ ನ ಅನ್ಯ ಪಂಥ ಅಯನಾಯ ವಿದ್ಯತೆ. ಅನ್ಯ ಪಂಥ ನ, ಪಂಥ ಅಂದ್ರೆ ಬೇರೆ ದಾರಿ, ಪಂಥ ಅಂದ್ರೆ ದಾರಿ. ಅನ್ಯ ಪಂಥ ಇನ್ನೊಂದು ದಾರಿ ನ ವಿದ್ಯತೆ. ಯಾವುದಕ್ಕೆ? ಅಯನಾಯ. ಇದು ನೀನ್ಯ ಪ್ರಾಪಣೆ ಎನ್ನುವಂತಹ ಧಾತುವಿನಿಂದಾಗಿ ನಿಷ್ಪನ್ನವಾದ ಶಬ್ದ ಅಯನ. ಬರಿಯಲ್ಲಿ ಹೋಗೋದಷ್ಟೇ, ಬರೋದಿಲ್ಲ, ಆದ್ರಿಂದ ಅಯನ. ಅದು ಅಯನಾಯ ಮೋಕ್ಷಕ್ಕೆ ಅನ್ಯ ಪಂಥ ನ ವಿದ್ಯತೆ. ಜ್ಞಾನಾತಿರಿಕ್ತವಾದ ತಪಸ್ಸು, ಕರ್ಮಾಚರಣೆ, ದಾನ ಯಾವುದನ್ನೇ ಮಾಡಿ ಅದರಿಂದಾಗಿ ಮೋಕ್ಷ ಇಲ್ಲ. ಜ್ಞಾನದಿಂದಲೇನೇ ಮೋಕ್ಷ. ಇದು ಗೀತೆಯಲ್ಲೂ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಹೇಳಬೇಕೆಲ್ಲರೂ. ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯ. ಕೃಷ್ಣ ಹೇಳಿದ್ದಾನೆ ಇದರಲ್ಲಿ. ನನಗೆ ಜ್ಞಾನಿಗೆ ಅಹಂ ಪ್ರಿಯ. ಯಾವುದಕ್ಕೆ ಗೊತ್ತಾ? ನೋಡಿ, ಅವನೇ ಹೇಳ್ತಾನೆ ಅತ್ಯರ್ಥಂ ಅಹಂ, ನಾನು ಜ್ಞಾನಿನಃ, ಜ್ಞಾನಿಗಳಿಗೆ ಅತ್ಯರ್ಥಂ ಪ್ರಿಯೋ ಹಿ. ಅತ್ಯರ್ಥ ಅಂತಂದ್ರೆ ಮೋಕ್ಷಾರ್ಥವಾಗಿ ನಾನು ಪ್ರಿಯ. ಎಲ್ಲ ಬಹುಶಃ 100% 99% ಮೋಕ್ಷಕ್ಕೋಸ್ಕರವಾಗಿಯೇ ಪರಮಾತ್ಮ ಬೇಕು. ನಿನ್ನೆ ಹೇಳಿದ್ದೇನೆ, ಎಲ್ಲೋ ಕೆಲವರು 1% ಪರಮಾತ್ಮನಿಗೋಸ್ಕರವಾಗಿ ಮೋಕ್ಷ ಬೇಕು. ಅತ್ಯರ್ಥ ಮೋಕ್ಷಾರ್ಥವಾಗಿ ಪ್ರಿಯೋ ಹಿ, ನಾನು ಪ್ರಿಯನಾದವನೇ. ಸಚ ಆಜ್ಞಾನಿಯಾದರೂ ಮಮ ಪ್ರಿಯ, ನನಗೆ ಅತ್ಯಂತ ಪ್ರೀತ್ಯಾಸ್ಪದ ಅವನು ಅಂತ ಕೃಷ್ಣ ಗೀತೆಯಲ್ಲೂ ಹೇಳಿದ್ದೇನೆ. ಶ್ರುತಿಯಲ್ಲಿಯೂ ಕೂಡ ಹೇಳ್ತಾ ಇದೆ, ನಾಣ್ಯಃ ಪಂಥ ಅಯನಾಯ ವಿದ್ಯತೆ. ಜ್ಞಾನಾತಿರಿಕ್ತವಾದ ಇನ್ನೊಂದು ಮಾರ್ಗ ಮೋಕ್ಷಕ್ಕೆ ಇಲ್ಲ. ಜ್ಞಾನವನ್ನು ಸಂಪಾದನೆ ಮಾಡಲೇಬೇಕು. ಯಮೈವೇಶ ವೃಣತೆ ತೇನ ಲಭ್ಯ. ಹೇಳಿ ಎಲ್ಲರೂ, ಯಮೈವೇಶ ವೃಣತೆ
ತೇನ ಲಭ್ಯ ಆತ್ಮ ವಾ ಅರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಇತ್ಯಾದಿ ಶ್ರುತಿವಿಃ ಇತ್ಯಾದಿ ಸ್ಮೃತಿ. ನೋಡಿ, ಮೂರರ ದೃಷ್ಟಾಂತವನ್ನು ಎಕ್ಸಾಂಪಲ್ ಕೊಡ್ತಾರೆ. ಒಂದು ಶ್ರುತಿ, ತಮೇಯ ವಿದ್ವಾನ್ ಅಮೃತ ಹೇ ಭವತಿ ನಾಣ್ಯಃ ಪಂಥ ಅಯನಾಯ ವಿದ್ಯತೆ ಅನ್ನುವಂಥದ್ದು ಶ್ರುತಿ. ಇನ್ನೊಂದು ಭಗವದ್ಗೀತೆ, ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ ಯಮೈವೇಷ ವೃಣತೆ ತೇನ ಲಭ್ಯ ಆತ್ಮ ವಾ ಅರೆ ದ್ರಷ್ಟವ್ಯೋ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯೋ. ಇದು ಸ್ಮೃತಿ. ಅಪೌರುಷೇಯವಾದದ್ದು ಶ್ರುತಿ, ಪೌರುಷೇಯವಾದದ್ದು ಸ್ಮೃತಿ ಮತ್ತೆ ಗೀತೆ. ಹೌದಾ? ಮೂರರ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ ಆಚಾರ್ಯರು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಒಂದು ಯಮೈವೇಷ ವೃಣತೆ ಹಿಂದೆ ಬಂದಿದೆ. ಅದು ಯಾರಿಗೆ ಅವನು ಅತ್ಯಂತ ಅಂದರೆ ಇಂಥವನನ್ನ ನಾನು ಅನುಗ್ರಹಿಸಬೇಕು ಅಂತ ಇಚ್ಛೆ ಬರ್ತದೋ ಅಂಥವನಿಗೇನೆ ಅವನು ಲಭ್ಯನಾಗ್ತಾನೆ. ಏಷಃ ಈ ಪರಮಾತ್ಮನು ಯಾವನನ್ನ ಅನುಗ್ರಹಿಸುತ್ತಾನೋ ಅಂಥವನಿಂದಲೇನೆ ಅವನು ಲಭ್ಯ. ಯಂ ಏಷಃ ವೃಣತೆ ತೇನೈವ ಲಭ್ಯ. ಈ ಪರಮಾತ್ಮನು ಯಾರನ್ನ ಅನುಗ್ರಹಿಸುತ್ತಾನೋ ಅಂಥವನಿಂದಲೇನೇ ಲಭ್ಯ, ಪರಮಾತ್ಮ ಲಭ್ಯನಾದವನು. ಶ್ರುತಿ ಸ್ಮೃತಿಯಲ್ಲೂ ಕೂಡ ಹೇಳ್ತಾರೆ, ಪರಮಾತ್ಮನನ್ನ ಕಾಣಬೇಕು, ದ್ರಷ್ಟವ್ಯ, ನೋಡಲು ಯೋಗ್ಯನಾದವನು. ಯಾವುದರಿಂದ? ಶಾಸ್ತ್ರಾರ್ಥದಿಂದ. ಶ್ರೋತವ್ಯ, ಅವನ ಬಗ್ಗೆ ಕೇಳಲು ಅರ್ಹನವನೇ. ಜಗತ್ತಿನಲ್ಲಿ ನೋಡಲೇಬೇಕಾದ ವಸ್ತು ಅಂದರೆ ಪರಮಾತ್ಮ, ಕೇಳಲೇಬೇಕಾದ ವಸ್ತು ಅಂದರೆ ಪರಮಾತ್ಮನ ಗುಣಗಾನಗಳು. ಮಂತವ್ಯ, ಅವನ ಸಾಧನೆಗಳನ್ನು ಪೂರ್ವಾಪರ ವಿಮರ್ಶೆಯನ್ನು ಮಾಡಬೇಕು ನಾವು. ವಿಚಾರ, ಮನನ. ಮಂತವ್ಯ ಅಂದರೆ ಮನನ. ನಿಧಿಧ್ಯಾಸಿತವ್ಯ, ಕೇಳಬೇಕು, ನೋಡಬೇಕು, ಚಿಂತನೆ ಮಾಡಬೇಕು, ಧ್ಯಾನ ಮಾಡಬೇಕು. ಧ್ಯಾನಕ್ಕೆ ಮುಖ್ಯ ಪಾತ್ರನಾದವನು ಅವನೇ. ಈ ರೀತಿಯಾಗಿ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದೆ ಅಂತ ಆಚಾರ್ಯರು ದೃಷ್ಟಾಂತ ಪುರಸ್ಸರವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಮತ್ತೆ ಇದು ಜ್ಞಾನದಿಂದನೇ ಮೋಕ್ಷ ಅಂದಮೇಲೆ ಮತ್ತೆ ಹೆಣ್ಮಕ್ಳಿಗೆ ಅಧಿಕಾರನೇ ಇಲ್ಲ ಅಂದ್ರೆ ಜ್ಞಾನ ಹೇಗ್ ಪಡೆಯೋದು? ಮೋಕ್ಷ ಹೇಗ್ ಸಿಗೋದು? ಅಧಿಕಾರ ಇಲ್ಲ ಅಂತ ಹೇಳಿಲ್ಲ, ಏಕದೇಶೆ ಬದಿಯಲ್ಲಿ ಕುಂತು ಕೇಳಬಹುದು. ಭಾರತ ಭಾಗವತ ಇತ್ಯಾದಿ ಪುರಾಣಗಳು ಬರೆದಿರೋದೇ ವೇದವ್ಯಾಸರು ವಿಶೇಷವಾಗಿ ಉಳಿದವರಿಗೆ, ಸರಿನಾ? ವಿಶೇಷವಾಗಿ. ಹಾಗಾದ್ರೆ ಇದು ಓದಲೇಬಾರದು ಅಂತ ಅರ್ಥ ಅಲ್ಲ. ಈಗ ವಾದಿರಾಜರು ಲಕ್ಷ್ಮೀ ಶೋಭಾನೆಯನ್ನು ಬರೆದ್ರು. ಅದು ಬರೀ ಸ್ತ್ರೀಯರು ಮಾತ್ರ ಓದೋದು, ಪುರುಷರು ಓದ್ಲಿಕ್ಕೆ ಅರ್ಹರಲ್ಲ. ಬರೆದವರೇ ಪುರುಷರು ಮತ್ತೆ, ಹೌದಾ? ಹಾಗೆ ಇದು ಏನಿದೆ, ಈ ಒಂದು ಶಾಸ್ತ್ರ, ಬ್ರಹ್ಮಮೀಮಾಂಸಾ ಶಾಸ್ತ್ರ, ವೈದಿಕ ಶಾಸ್ತ್ರ, ಅಪೌರುಷೇಯವಾದದ್ದು ಸೂತ್ರಗಳು ವೇದವ್ಯಾಸರು ರಚನೆ ಮಾಡಿದ್ದು ವೇದದ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೋಸ್ಕರವಾಗಿ. ಇದರಲ್ಲಿ ಸ್ತ್ರೀಯರಿಗೆ ಅಧಿಕಾರ ಇಲ್ಲ ಅಷ್ಟೇ. ಆದರೆ ಅರ್ಥವನ್ನು ತಿಳಿಬೇಕು ಅಂದರೆ ಪ್ರವೇಶ ಮಾಡಬೇಕು ಅಂತ ಹೇಳ್ತೀರಿ. ಇಲ್ಲ, ಭಾಗವತ, ಮಹಾಭಾರತ ಇತ್ಯಾದಿಗಳಿಂದಾಗಿ ನೀವು ಪರಮಾತ್ಮನ ಗುಣಗಳನ್ನು ಚಿಂತನೆ ಮಾಡಬಹುದು. ಹರಿಕಥಾಮೃತ ಸಾರ ಇತ್ಯಾದಿಗಳನ್ನು ನೀವು ಸರಿಯಾಗಿ ಓದಬೇಕು. ಬರೀ ಓದೋದು, ಪುಸ್ತಕ ತೆಗೆಯೋದು, ಓದೋದು, ಅಲ್ಲಿ ಏನು ಶಬ್ದಗಳಿವೆ ನಮಗೆ ಸುಲಲಿತವಾಗಿ ನಾಲಿಗೆ ಎಲ್ಲ ಹೊಳ್ಳುತ್ತೆ, ಸುಮ್ಮನೆ ಓದಿ ಮುಚ್ಚಿಡೋದಲ್ಲ. ಅರ್ಥಾನುಸಂಧಾನ ಪೂರ್ವಕವಾಗಿ ಓದಬೇಕು. ಅದರಿಂದಲೇನೆ ಅವರಿಗೆ ಮೋಕ್ಷ ಸಿಗುತ್ತೆ. ಅಲ್ಲ, ಈಗ ಶೂದ್ರರಿಗೂ ಇಲ್ಲ ಅಧಿಕಾರ ಅಂತ ಹೇಳ್ತೀರಿ. ಶೂದ್ರರು ಮುಂದಿನ ಜನ್ಮದಲ್ಲಿ ಮತ್ತೆ ವೈಶ್ಯನೋ ಬ್ರಾಹ್ಮಣನೋ ಆಗಿ ಹುಟ್ಟಿ ಅವನಿಗೆ ಮತ್ತೆ ಅಧಿಕಾರ ಬಂದು ಅವ್ನ್ ಮಾಡ್ಕೋತಾನೆ. ಬಟ್ ಇದು ಹೆಣ್ಮಕ್ಳಿಗೆ ಮಾತ್ರ, ಹೆಣ್ಮಕ್ಳು ಬರೀ ಬ್ರಾಹ್ಮಣರಾದವರಿಗೆ ಅಧಿಕಾರ ಇದೆ.
ಹಾಗಾದ್ರೆ ಹಾ ಅವನು ಅಪರೋಕ್ಷ ಜ್ಞಾನ ಬಂದ ಮೇಲೆ ಅವನು ಮೋಕ್ಷಕ್ಕೆ ಹೋಗ್ತಾನೆ ಅಂತಲ್ಲ. ಅವನು ಮುಂದಿನ ಜನ್ಮದಲ್ಲಿ ಪ್ರಾರಬ್ಧ ಇತ್ತು ಅಂತಂದ್ರೆ ಶೂದ್ರನಾಗಿಯೇ ಹುಟ್ಟಬಹುದು ಅವನು. ಅದು ಕರ್ಮದ ಪ್ರಕಾರ ಅವನು ಈ ಬ್ರಾಹ್ಮಣರಾಗಿ ಈ ಆ ಜನ್ಮದಲ್ಲಿ ಕೆಟ್ಟ ಕರ್ಮ ಮಾಡಿದ್ರೆ ಶೂದ್ರನಿಗೆ ಮತ್ತೆ ಶೂದ್ರನಾಗಿ ಅಧಿಕಾರ ಹಾ ಇಲ್ಲ ಅಂತಲ್ಲ. ನಾ ಹಾ ಹೇಳಿದ ಅಂತ್ಯಜ ಅಪಿತೇ ಭಕ್ತಾ ನಾಮಜ್ಞಾನಾಧಿಕಾರಿಣ, ಪರಮಾತ್ಮನ ನಾಮಸ್ಮರಣೆ ಹ್ಮ್ ಅಲ್ಲ ಅದರಿಂದಲೇ ಅದೇ ಪರಮಾತ್ಮ ಪ್ರೀತನಾಗ್ತಾನೆ. ಈಗ ನಮಗೆ ಬಾಯಾರಿಕೆ ಆಗಿರುತ್ತೆ. ಹಾ ಬಾಯಾರಿಕೆ ಆದಾಗ ಒಂದು ತಮಗೆ ತಂದು ಹಾಲು ಕೊಟ್ರೆ ಸಮಾಧಾನ ಹೌದು ಆಗುತ್ತೆ, ನೀರೇ ಬೇಕು. ಹೌದು ಹೌದು ಹೌದಾ? ಈಗ ಹಾ ಗಿಡಗಳಿಗೆ ಮೇಲ್ಗಡೆ ಹೂ ಬಿಡುತ್ತೆ ಅಂತ ಹೇಳಿ ಮೇಲ್ಗಡೆ ಅಷ್ಟೇ ನೀರು ಹಾಕಿದ್ರೆ ಕೆಳಗಡೆ ನೀರು ಹಾಕದೆ ಹೋದ್ರೆ ಹ್ಮ್ ಕೆಳಗಡೆ ನೀರು ಹಾಕ್ಬೇಕು ಅವಕ್ಕೆ. ಅಂದ್ರೆ ಅವುಗಳಿಗೆ ಇಂತಿಂಥ ಜಾಗದಲ್ಲಿ ನೀರು ಹಾಕಬೇಕು, ಬಾಯಾರಿಕೆ ಆದ ನೀರೇ ಬೇಕು ಅಂತ ಇರ್ತದೆ. ಹಾಗೆ ಇಂತಿಂಥವರಿಗೆ ಇಂತಿಂತಹ ಕರ್ಮಗಳಿಂದಲೇನೆ ಪರಮಾತ್ಮ ಪ್ರೀತನಾಗ್ತಾನೆ ಅಂತ ನಿಯಮ ಇದೆ. ಹೌದಾ? ಅವ್ರು ಹಾಗೆ ಮಾಡಬೇಕು. ಹೌದಾ? ಯಾಕೆ ಅದು ಅಂದ್ರೆ ಅದು ಅಧಿಕಾರ ಯಾಕೆ ಹೆಣ್ಮಕ್ಳಿಗೆ ಕೊಟ್ಟಿಲ್ಲ ಅಂತ. ಅದೇ ಮಾಸಿಕ ಒಂದು ಧರ್ಮದ ಪ್ರಕಾರವಾಗಿ ಅದನ್ನು ಮಾಡಿರ್ತಾರಷ್ಟೇ. ಸರಿನಾ? ಸಾರಿ ಗುರುಗಳೇ, ಏನೋ ಕನ್ವಿನ್ಸಿಂಗ್ ಇಲ್ಲ, ಬಟ್ ಎನಿವೆ. ಹಾ, ಅಲ್ಲ, ಆ ಮೊದಲ ಸೆಂಟೆನ್ಸ್ದು ಯಾರು ಪ್ರೀತಿಗೆ ಪಾತ್ರರೋ ಅವ್ರಿಗೆ ಮೋಕ್ಷ ಲಭ್ಯ ಅಂತ ಅರ್ಥನ? ಯಾವ್ದು? ಏನೇಶ ಅಲ್ಲ ಹಾ ಏಮ ಹಾ ಹಾ, ಸರಿ ಸರಿ ಸರಿ. ಯಮೈವೇಶ ವೃಣುತೆ ತೇನ ಲಭ್ಯ. ಹ್ಮ್ ಏಷಃ ಯಂ ವೃಣುತೆ. ಏಷಃ ಈ ಪರಮಾತ್ಮನು ಯಾರಿಗೆ ಒಲಿತಾನೋ ಅವನಿಂದಲೇನೆ ಪರಮಾತ್ಮ ಲಭ್ಯನಾಗ್ತಾನೆ. ಸರಿನಾ? ಹರಿಯೇ ನಮಃ. ಹಾ ಹಿಂದಿನ ಪದ್ಯದಲ್ಲಿ ವ್ಯೋಮ ಸಂಹಿತ ಇಕ್ತಾನೆ ನಾವು ಓದಿದ್ವಿ. ಹ್ಮ್ ಅದ್ರಲ್ಲಿ ಬರೀ ಹೆಣ್ಣು ಮಕ್ಕಳು ಅಂತ ಏನು ಹೇಳಿಲ್ಲ. ಹೌದು ನಮ್ಮಂತವ್ರು ಹೌದು ಹೌದು. ನಮ್ಮಂತವ್ರು ಕಡಿಮೆ ಅಂತಸ್ತಿರೋ ಬ್ರಾಹ್ಮಣರಿಗೂ ಅಪ್ಲೈ ಆಗುತ್ತೆ, ಹಾ ದ್ವಿಜ ಹಾ ಬಂಧುಗಳಿಗೆ. ಹೌದು. ಅದಕ್ಕೆ ನಂದು ಪರಿಹಾರ ಏನು ಅಂದ್ರೆ, ಪ್ರವಚನಗಳು ಪಾಠಗಳು ಕೇಳಿ 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 ಈಗ ಮೂರು ಪಾಠ ನಡೀತಾ ಇದೆ, 3-4 ಗೊತ್ತಿಲ್ಲ ಎಷ್ಟೋ, ಲೆಕ್ಕ ಹ್ಮ್ ತಪ್ಪೋಯ್ತು. ಅದೇ ಟಾಪಿಕ್ ಬರ್ತಾ ಇದೆ ನೋಡಿ ಪದೇ ಪದೇ. ನೆನ್ನೆ ಅದೇ ನಮ್ದು ಚರ್ಚೆ ಆಯ್ತು. ಅದರಿಂದ ನಮ್ ಮಂದಟ್ಟಾಗತ್ತೆ. ಅದ್ರಲ್ಲಿ ನಾವು ಪಂಡಿತರೇ ಈ ಜನ್ಮದಲ್ಲಂತೂ ಆಗಲ್ಲ, ನಾನು ಮುಂದಿಂದು ಗೊತ್ತಿಲ್ಲ. ಸೊ ಎಷ್ಟು ನಂದು ಪ್ರಯತ್ನ ಇದೋ ಅಷ್ಟ್ರಲ್ಲಿ ಮಾಡ್ಕೊಳ್ದು. ನೀವು ಹೇಳ್ದಂಗೆ ಹರಿಕಥಾಮೃತ ಸರ ಇದ್ರ ಆದ್ಮೇಲೆ ಬರುತ್ತಲ್ಲ, ಅದ್ರಲ್ಲಿ ಕನ್ನಡದಲ್ಲೇ ಇದೆ ಅದು. ಸೊ ಹಾ ಅದಲ್ಲಿ ಹೌದು. ಇನ್ನು ಸಲೀಸಾಗಿ ಅರ್ಥ ಆಗಬಹುದು. ಈಗ ಅರ್ಥ ಆಗಿಲ್ಲ, ಆಗ್ಲೇ 2 ಸತಿ ಆಯ್ತು ಆ ಪಾಠನು. ಸೊ ಅದು ನೀವು ಅದೊಂದು ನನ್ನ ದೃಷ್ಟಿಕೋನ ಅಷ್ಟೇ. ಧನ್ಯವಾದ ಆಚಾರ್ಯ. ಹೌದು, ನೀವು ಹೇಳಿದ್ರೆ ಬರೀ ಸ್ತ್ರೀಯರಿಗೆ ಅಂತಾನೆ ಹೇಳಿಲ್ಲ, ಉಳಿದೆಲ್ಲರಿಗೂ ಕೂಡ ಸ್ತ್ರೀ ಶೂದ್ರ ಬ್ರಹ್ಮ ಬಂಧುಗಳು ಭ್ರಷ್ಟ ಬ್ರಾಹ್ಮಣರಿಗೂ ಕೂಡ ಅಧಿಕಾರ ಇಲ್ಲ ಅಂತ. ಆದ್ರೆ ಅವ್ರಿಗೆ ಬರೋ ಜನ್ಮಗಳಲ್ಲಿ ಅಧಿಕಾರ ಬರ್ಬೋದಲ್ಲ ಗುರುಗಳೇ, ಅವ್ರು ಮತ್ತೆ ಹುಟ್ಟಿದಾಗ. ಅವಶ್ಯವಾಗಿ ಇಲ್ಲ ಅಂತ ಹಾ ಹೇಳಿಲ್ಲ. ಹೌದು, ಹಾ ಬರಬಹುದು. ಹಾ ಬಟ್ ಹೆಣ್ಮಕ್ಳಿಗೆ ಮಧ್ವಾಚಾರ್ಯರ ಪ್ರಕಾರ ಹೆಣ್ಮಕ್ಳು ಬರೀ ಹೆಣ್ಮಕ್ಳಾಗೆ ಹುಡ್ತಾರೆ ಯಾವಾಗ್ಲೂ, ಮತ್ತೆ ಗಂಡಸರು ಇದು ಬರಂಗಿಲ್ಲ, ಜನ್ಮ ಬರೋದಿಲ್ಲ. ಅಂದ್ರೆ ಹೌದು, ಅದನ್ನು ಹೆಣ್ಮಕ್ಳಿಗೆ ಹೌದು. ಯಾವಾಗ್ಲೂ ಅಧಿಕಾರ ಇಲ್ಲನೇ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಅಲ್ಲ, ನಾನು ನಿಮ್ಗೆ ಅದನ್ನೇ ಹೇಳ್ತಿದ್ದೀನಲ್ಲ, ನಿಮಗೆ ನಿಮಗೇನು ಮೋಕ್ಷ ಬೇಕು. ಅಲ್ಲ ಮೋಕ್ಷನೂ ಶಾಸ್ತ್ರದಲ್ಲಿ ಬೇಕು. ಅಲ್ಲ, ಒಂದ್ ನಿಮಿಷ. ನಾವು ಮುಖ್ಯ ಅಲ್ಲ, ಮುಖ್ಯ ಇರುವಂತದ್ದು ಅಧಿಕಾರ. ಯಾಕೆ ಒದ್ದಾಡ್ತಿದ್ದೀರಿ? ಪರಮಾತ್ಮ ಪ್ರೀತನಾಗಬೇಕು, ಹಂಗಲ್ಲ. ಮೋಕ್ಷ ಬೇಕು. ಅಲ್ಲ ಹಂಗಲ್ಲ. ಈಗ ನಮ್ಗುನು ವೇದ ಓದಿ ಅದ್ರಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೋಬೇಕಂತ ಒಂದು ಜಿಜುತ್ಸೆ ಇರುತ್ತಲ್ಲ ಗುರುಗಳೇ, ಅದು ಹೇಳೋದು ನಾನು. ಈಗ ಅದು ನಾವುನು ಓದಿ ನಾವೇ ಅರ್ಥ ಮಾಡ್ಕೊಂಡ್ರೇನು ಚೆನ್ನಾಗಿರುತ್ತಲ್ಲ, ಯಾಕೆ ಓದ್ಬಾರ್ದು ಅಂತ. ಹಾಗೆ ಓದಿ ಯಾಕೆ ಅರ್ಥ ಅಲ್ಲ, ಮಾಡ್ಕೋಬಾರ್ದು? ಕೆಲವೊಂದು ವೈದಿಕ ನಿಯಮಗಳೇ ಅಂತ ಇರ್ತದೆ, ವೇದದಲ್ಲೇ ಹೇಳಿರುವಂಥದ್ದು, ಅಪೌರುಷೇಯವಾದದ್ದು ವೇದ. ನಾವು ಅದಕ್ಕೆ ಬದ್ಧರಾಗಬೇಕು, ತದನಂತರ ನಾವು ಉಳಿದ ಎಲ್ಲವನ್ನು ಮಾತಾಡಬೇಕು. ಸರಿನಾ? ವೇದದಲ್ಲೇ ಹೇಳಿರುವಂತಹ ವಾಕ್ಯಗಳನ್ನ ವೇದವೇ ಯಾಕೆ ಹೇಳ್ತು ಅಂತ ಹೇಳಬೇಡಿ. ವೇದವು ಅಪೌರುಷೇಯವಾದ. ಅದು ಒಪ್ತೀನಿ, ಅದು ಒಪ್ಪಂಗಿಲ್ಲ ಅಂತಿಲ್ಲ, ಬಟ್ ಯಾಕೆ ಅಂತ ಅದು ಪ್ರಶ್ನೆ.
ಅಲ್ಲೇನೆ ಯಾಕೆ ಅದು ಒಂದು ಏನಂತಾರೆ ಪಾರ್ಶಿಯಾಲಿಟಿ ತರ ದೇವ್ರು ಹಾಗ್ಯಾಕೆ ಅಂದ್ರೆ ವೇದದಲ್ಲಿ ಯಾಕೆ ದೇವ್ರನ್ನು ಮಾಡಿಲ್ಲ ಅದು ಅಪೌರುಷಿ ಅಂದ್ಮೇಲೆ ಭಗವಂತಂದು ಅಲ್ಲ ಅದು. ಬಟ್ ಅಲ್ಲಿ ಯಾಕೆ ಅದು ವೇದದಲ್ಲಿ ಯಾಕೆ ಬಂದಿದೆ, ಅದು ಯಾಕೆ ಅದಕ್ಕೊಂದೇನೋ ರೀಸನ್ ಇರ್ಬೇಕಲ್ಲ, ಹೆಣ್ಮಕ್ಳಿಗೆ ಒಂದು ಯಾಕೆ ಗಂಡಸ್ರಿಗೆ ಒಂದು. ಅಂತಂದ್ರೆ ನನಗೆ ಅನ್ಸತ್ತೆ ಇಂದ್ರನಿಗೆ ಬ್ರಹ್ಮಹತ್ಯಾ ದೋಷ ಬಂದಿತ್ತು. ಹೌದು, ಅದು ಗೊತ್ತು ನಂಗೆ, ಅದು ಸ್ಟೋರಿ ಗೊತ್ತದ ಹೌದಾ? ಗುರುಗಳೇ. ಅದೇ 4 ಅದರಿಂದ ಜನರಲ್ಲಿ ಇವರು ಸ್ತ್ರೀಯರಲ್ಲಿ ಒಂದು ಅಂಶವನ್ನ ಇಟ್ಟಿದ್ದಾನೆ. ಅದು ಗೊತ್ತು. ಬಟ್ ಯಾಕೆ ಸ್ತ್ರೀಯರಲ್ಲೇ ಯಾಕೆ, ಅದರಿಂದಾಗಿ ಅವರು ಸ್ತ್ರೀಯರಲ್ಲೇ ಯಾಕೆ, ಗಂಡಸರಲ್ಲಿ ಬ್ರಹ್ಮಹತ್ಯಾ ಯಾಕಲ್ಲ ಅಂತ. ದೋಷವುಳ್ಳದ್ದಾದ್ದರಿಂದಾಗಿ ಅವರಿಗೆ ವೇದದಲ್ಲಿ ಅಧಿಕಾರ ಇಲ್ಲದೇ ಇರಬಹುದು ಅಂತ ನನ್ನ ಒಂದು ಚಿಂತನೆ ಅಷ್ಟೇ. ಇದೇ ಖಡಾಖಂಡಿತವಾಗಿ ನಿಶ್ಚಯವಾಗಿ ಹೇಳ್ತಾ ಇದ್ದೀನಿ ಅಂತಲ್ಲ. ಅಲ್ಲ, ಈ ಕತೆ ನಂಗೂ ಗೊತ್ತಿಲ್ಲ, ಹೇಳಿ. ಮತ್ತೆ ಅವರು ಡಿಸ್ಟರ್ಬ್ ಮತ್ತೆ ಮಧ್ಯೆ ಮಾತಾಡಿದ್ರು ನಮ್ಗೆ ಅರ್ಥ ಇಲ್ಲ ಆಗಲಿಲ್ಲ. ಅದು ಇಂದ್ರದೇವರಿಗೆ ಒಂದು ಏನೋ ಬ್ರಹ್ಮಹತ್ಯಾ ದೋಷ ಬಂದಿರ್ತದೆ. ಇದನ್ನ ನಾ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂದ್ರೆ, ನೀವು ಒಂದೊಂದು ಅಂಶವನ್ನ 4 ರೀತಿಯ ವಿಭಾಗ ಮಾಡಿ ಒಬ್ಬೊಬ್ಬರಲ್ಲಿ ಇಟ್ಕೊಂಡು ಬಾ ಅಂತ ಹೇಳಿದಾಗ, ವೃಕ್ಷಗಳಲ್ಲಿ ಇಡ್ತಾನೆ, ಸ್ತ್ರೀಯರಲ್ಲಿ ಇಡ್ತಾನೆ, ಸಮುದ್ರದಲ್ಲಿಯೂ ಇಡ್ತಾನೆ. ಈ ರೀತಿ ಏನು ಕಥೆ ಇದೆ. ಅದಕ್ಕೆ ಯಾವಾಗಲೂ ಕೂಡ ಸಮುದ್ರದಲ್ಲಿ ಸ್ನಾನ ಮಾಡೋ ಹಾಗಿಲ್ಲ. ಸುಮ್ನೆ ಹೋಗಿ ಬೀಚ್ ಇದೆ ಅಂತೇಳಿ ಹೋಗಿ ಸ್ನಾನ ಮಾಡೋ ಹಾಗಿಲ್ಲ. ಬರೀ ಪರ್ವಕಾಲಗಳಲ್ಲಿ, ಗ್ರಹಣ ಕಾಲಗಳಲ್ಲಿ ಮಾತ್ರ ಸಮುದ್ರ ಸ್ನಾನ, ಸರಿನಾ? ಅದರಿಂದ ಈಗ ನೋಡಿ, ಭ್ರಷ್ಟ ಬ್ರಾಹ್ಮಣರಿಗೇನೆ ವೇದದ ಅಧಿಕಾರ ಇಲ್ಲ ಅಂತಂದ ಮೇಲೆ ಅದು ಹಿಂದೆ ಆಗಿರುವಂಥದ್ದು. ಆದ್ರಿಂದ ಭ್ರಷ್ಟ ಬ್ರಾಹ್ಮಣರಿಗೇನೆ ವೇದದ ಅಧಿಕಾರ ಇಲ್ಲ ಅಂದ ಮೇಲೆ ಬ್ರಹ್ಮಹತ್ಯಾ ದೋಷವುಳ್ಳಂತಹ ಸ್ತ್ರೀಯರಿಗೆ, ಆದರೆ ನೀವೆಲ್ಲ ಬ್ರಹ್ಮಹತ್ಯೆಯನ್ನು ಮಾಡಿದ್ದೀರಿ ಅಂತ ಅರ್ಥ ಅಲ್ಲ. ಆದರೆ ಒಂದು ದೋಷ, ಒಂದು ಅಂಶವನ್ನ ದೇವತೆಗಳ ನಿಯಮ ಏನೋ ಆಯಿತು ಪ್ರಸಂಗವಾಗಿ ಸ್ತ್ರೀಯರಲ್ಲಿ ಉಂಟು ಅದು. ಅದರಿಂದಾಗಿ ಅವರಿಗೆ ವೇದದಲ್ಲಿ ಅಧಿಕಾರ ಇಲ್ಲ ಅಂತ ಅನಿಸತ್ತೆ ನನಗೆ. ಇಷ್ಟೇ, ಇದೇ ನಾನು ನಿಶ್ಚಯ ಅಂತ ಹೇಳ್ತಿಲ್ಲ, ನಿರ್ಣಯ ಇದೇ, ಅಂತಿಮ ನಿರ್ಣಯ ಅಲ್ಲ, ಗೊತ್ತಿದೆ ಅಂತ ಅವ್ರು ಹೇಳ್ತಿದ್ರೆ ಪ್ರತಿಭಾ ಅವರು. ಇಲ್ಲ, ಈ ಸ್ಟೋರಿ ನಂಗೆ ಗೊತ್ತಿದೆ. ಅದೇ ವಿಶ್ವರೂಪಾಚಾರ್ಯರ ಬ್ರಹ್ಮಹತ್ಯೆ ಮಾಡ್ತಾರಲ್ಲ ಅದ್ರದ್ದು. ನಂಗೆ ಅದು ಇದು ಈ ಸ್ಟೋರಿ ಗೊತ್ತಿದೆ. ಅದೇ, ಬಟ್ ಯಾಕೆ ಅದು ಹೆಣ್ಮಕ್ಳಿಗೆ ಅದು ಅವ್ರು ಪಾಪ ಮಾಡಿದ್ದು ನಮ್ಮ ಮನೆಯಲ್ಲೇ ಒಬ್ಬ ನಮ್ಮ ಮಗನೇ ತಪ್ಪು ಮಾಡಿದ್ರೆ, ಹೋಗು ನೀ ಮನೆಯಲ್ಲಿ ವಾಸ ಮಾಡಿ ಯೋಗ್ಯನಲ್ಲ ಅಂತ ಹೊರಗಡೆ ಹಾಕ್ತೀವಿ. ದೊಡ್ಡ ತಪ್ಪು ಮಾಡಿದೆ ಅಂತ ತಿಳ್ಕೊಳ್ಳಿ, ಹೌದು, ನೀ ಮನೆಯಲ್ಲಿ ವಾಸ ಮಾಡಿ ಯೋಗ್ಯನಲ್ಲ ಅಂತ ಹೊರಗೆ ಹಾಕ್ತೇವೆ. ಹಾಗೆ ಸ್ತ್ರೀಯರು ಏನೂ ತಪ್ಪು ಮಾಡಿಲ್ಲ, ಆದರೆ ದೇವರ ಒಂದು ಕೃಪೆ ಏನೋ, ಅಥವಾ ದೇವರ ಒಂದು ಇದೋ, ಅಥವಾ ದೇವರ ಮನಸ್ಸೇ ಹಾಗೆ ಬಂತೋ ಏನೋ ಗೊತ್ತಿಲ್ಲ. ಆದ್ರೆ ಈ ಒಂದು ದೋಷ ಇರೋದ್ರಿಂದಾಗಿ ಅದೇ ನಮ್ಗೆ ಕರೆಕ್ಟ್ ಗೊತ್ತಿಲ್ಲ ಅನ್ಕೊಳ್ಳೆ ನಾವು ಹೆಂಗ ಮಧ್ಯದಲ್ಲೇ ಆಗ್ತಾ ಇದ್ದೀವಿ ಗುರುಗಳೇ. ಇದು ಹೀಗಿದೆ ನಂಬೇಕಾ ಬೇಡ, ಇದು ಹೀಗಿದೆ ಹೌದು ಇದನ್ನು ಇರ್ಬೋದು, ಅದು ಏನ್ ಕರೆಕ್ಟ್ ಗೊತ್ತಾಗ್ಲಾರ್ದೆ ಗೊಂದಲ ಆಗ್ತಾ ಇದೆ ಅದರಿಂದ. ಕೆಲವೊಂದನ್ನ ಅದರ ಮೂಲವನ್ನ ನೋಡ್ಲಿಕ್ಕೆ ಹೋಗಬಾರದು. ಕೆಲವೊಂದಕ್ಕೆ ಏನು ಈಗ ಪರಮಾತ್ಮನ ನೋಡೋದು ಹೇಗೆ, ಕಣ್ಣಿಗೆ ಕಾಣೋದಿಲ್ಲ, ಅನುಮಾನವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಇಲ್ಲೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಹಾಗಾದ್ರೆ ಹೌದಾ? ಹಾಗಾದ್ರೆ ಶ್ರುತಿಯಲ್ಲಿಯೇ ಹೇಳಿದೆ, ಅಪೌರುಷೇಯವಾದ ಶ್ರುತಿಯಲ್ಲಿಯೇ ಹೇಳಿರ್ಬೇಕಾದ್ರೆ ಕೆಲವೊಂದನ್ನ ಒಪ್ಕೊಳ್ಳೇಬೇಕಾಗತ್ತೆ ಅಷ್ಟೇ. ಅದಕ್ಕೆ ಏನು ಕಾರಣ ಅಂತ ಹುಡುಕಾಡ್ಲಿಕ್ಕೆ ಹೋದ್ರೆ ಸಿಗೋದಿಲ್ಲ. ಸ್ತ್ರೀ ಮೂಲ, ನದಿ ಮೂಲ ಅವೆಲ್ಲ ನೋಡ್ಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ ದೊಡ್ಡವರು. ಒಂದ್ ಹೇಳ ಆಚಾರ್ಯ, ಹೇಳಿ. ಎರಡು ತತ್ವ ಇದೆ. ಅವ್ರು ಕೇಳ್ತಾ ಇರೋದು ಸರಿ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ನೀವು ಕೆಲವು ನಾವು ಉತ್ತರಾದಿ ಮಠ ಪ್ರತಿಭಾ ಅವ್ರೆ, ನಿಮ್ದು ಯಾವ ಮಠ ನಮ್ಗೆ ಗೊತ್ತಿಲ್ಲ. ನಮ್ದು ಉತ್ತರಾದಿ ಮಠನೇ ಸ್ವಾಮಿ. ಅಲ್ಲಿ ಒದ್ದೋಡಿಸ್ತಾರೆ ನಮ್ನ, ಅಲ್ಲೆಲ್ಲ ಹಿಂಗೆಲ್ಲ ಪ್ರಶ್ನೆ ಕೇಳಿದ್ರೆ. ಇನ್ನೊಂದು ನಮ್ಮಲ್ಲಿ ಕೂಡ್ಸೋದೇ ಇಲ್ಲ, ಬರೀ ಸುಮ್ಮನೆ ಓಡಿಸ್ತಾರೆ, ದಾಂಡಿಗಳನ್ನ ಎತ್ತಿಯೇ ಹೊರಡೆ ಹಾಕ್ಬಿಡ್ತಾರೆ. ಇನ್ನೊಂದು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೇಮ್ ಪಾಯಿಂಟ್ ಅಂದ್ರೆ ನೀವ್ ಹೇಳ್ದಂಗ ನಂಬಿಕೆ. ಈಗ ನಾವು ಕೇಳೋಕಾದ್ರೂ ನಮ್ಗೆ ಅವಕಾಶ ಸಿಗ್ತಾ ಇದೆ. ನಾವು ಇದ್ರಲ್ಲಿ ಏನ್ ಹಾಕಿದಾರೋ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಇದನ್ನ ರಾಜಕೀಯ ನಾವು ಡಿಬೇಟ್ ಮಾಡಕ್ ಹೋದ್ರೆ ಅದಕ್ಕೆ ಸೊಲ್ಯೂಷನ್ ಇಲ್ಲ. ನಮ್ಮ ಹತ್ರ ಈ ರೀತಿನೂ ತಿಳ್ಕೊಳ್ಳಬಹುದು. ಸ್ತ್ರೀಯರಲ್ಲಿ ಎಷ್ಟು ಕೃಪೆ ಮಾಡಿದ್ದಾನೆ ಪರಮಾತ್ಮ ಅಂತಂದ್ರೆ, ಈಗ ಸ್ತ್ರೀಯರು, ಶೂದ್ರರು, ಬ್ರಹ್ಮಬಂಧುಗಳನ್ನು ಬಿಟ್ಟುಬಿಡಿ, ಸ್ತ್ರೀಯರು ಶೂದ್ರನ್ನು ಮಾತ್ರ ಇಟ್ಕೊಳ್ಳಿ.
ಇಲ್ಲಿ ಪುರುಷರಿಗೆ ಅಧಿಕಾರ ಇದೆ, ಬ್ರಾಹ್ಮಣ ಪುರುಷರಿಗೆ ಅಧಿಕಾರ ಇದೆ. ಅವರಿಷ್ಟು ತಲೆ ಕೆಡಿಸ್ಕೊಂಡು ಶಾಸ್ತ್ರಾರ್ಥ ವಿಚಾರ ಮಾಡಿ ಅದನ್ನ ನೆನಪಿಟ್ಕೊಂಡು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ತದನಂತರ ಪರಮಾತ್ಮನ ಜ್ಞಾನವನ್ನ ಪಡೆದುಕೊಂಡು ತದನಂತರ ಪರಮಾತ್ಮನ ಪ್ರಸನ್ನತೆಯನ್ನು ಪಡೆದುಕೊಂಡು ತದನಂತರ ಮೋಕ್ಷ. ಇಲ್ಲಿ ಯಾವುದೂ ಇಲ್ಲ. ನಾಮಸ್ಮರಣೆ ಮಾಡಬೇಕು, ಡೈರೆಕ್ಟ್ ಆಗಿ ಪರಮಾತ್ಮನ ಪ್ರಸನ್ನತೆ ನಿಮಗೆ ಡೈರೆಕ್ಟ್ ಎಂಟ್ರಿ. ಹೌದಾ? ಇಷ್ಟು ಶಾಸ್ತ್ರಾರ್ಥಗಳು ವಿಚಾರ ಮಾಡೋದು ಬೇಕಾಗೇ ಇಲ್ಲ ಅಂತ. ಆಚಾರ್ಯ, ಇದೇ ಉತ್ತರನ ನಮ್ ತಂದೆ ನನಗ್ ಕೊಟ್ಟಿದ್ರು. ಅವ್ರು ಕೇಳಿದ ಪ್ರಶ್ನೆ ನಾನು ಇದೇ ತರ ವಾದ ಮಾಡ್ತಿದ್ದೆ. ಆಗ ನಮ್ ತಂದೆ ಇದೇ ಉತ್ತರನ ಕೊಟ್ರು. ನಿಮ್ಮ ಶ್ರಮ ಜಾಸ್ತಿ ಇಲ್ಲದೆ ಕೀರ್ತನೆಗಳನ್ನ ಹೇಳಿ ಹರಿಕಥಾಮೃತ ಸಾರ ಕೇಳಿ ಅದನ್ನ ಓದಿ ಅರ್ಥ ಮಾಡ್ಕೊಂಡ್ರೆ ಸಾಕು, ನಿಮ್ಗೆಲ್ಲ ಸಿಗತ್ತೆ. ಹರಿಕಥಾಮೃತ ಸಾರದಲ್ಲಿ ಎಲ್ಲ ಶ್ರುತಿ ಎಲ್ಲ ಇದೆ, ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ನೀವು ಹೇಳಿದ್ರಿ, ಒಂದು ಮೋಕ್ಷಕ್ಕಾಗೇನೆ ಆನಂದಕ್ಕೋಸ್ಕರಾಗಿ ಜನ ಇದ್ ಮಾಡ್ತಾರೆ, ಇನ್ನೊಂದು ಪರಮಾತ್ಮನ್ ಕಾಣಕ್ಕೆ. ಅಂದ್ರೆ ಸ್ತ್ರೀಯರಲ್ಲಿ ಅವರ ಮೃದುತ್ವದಿಂದ ಅವ್ರು ಪರಮಾತ್ಮನ್ನೇ ಕಾಣಕ್ಕೆ ನೋಡ್ತಾರ ಹೊತ್ತು ಆನಂದಕ್ಕೆ ಅವ್ರು ಎಷ್ಟು ಪಡಲ್ಲ. ಆದ್ರಿಂದ ಪರಮಾತ್ಮನ್ ನೋಡಕ್ಕೆ ಇದು ಸುಲಭ ಅಂತ ಹೇಳಿ ಕೀರ್ತನೆಗಳನ್ನ ಈಗ ಪುರಂದಾಸರದು ಒಂದೊಂದು ಕೀರ್ತನೆಗಳನ್ನ ತಗೊಂಡ್ರು, ಅದ್ರಲ್ಲಿ ಒಂದೊಂದು ಪದದಲ್ಲೂ ಎಷ್ಟೊಂದು ಅರ್ಥಗಳಿವೆ. ಆ ಅರ್ಥಗಳನ್ನ ತಿಳ್ಕೊಂಡು ಎಲ್ಲ ಮಾಡಿದ್ರೆ ಇವೆಲ್ಲ ಕಲ್ತಂಗ ಆಗತ್ತೆ ಅಂತ ನಮ್ ತಂದೆ ನನ್ಗೆ ಇದೇ ಉತ್ತರ ಕೊಟ್ಟಿದ್ರು. ಸರಿ, ಇಲ್ಲಿಗೆ ಮುಗಿಸೋಣ. ರಮಾದೇವಿ ಅವರೇ, ನಿಮ್ದು ಆನ್ಸರ್ ಪರ್ಫೆಕ್ಟ್. ಹೌದು, ಧನ್ಯವಾದ. ಧನ್ಯವಾದ. ಇನ್ನೊಂದು 5 ನಿಮಿಷ ಇರ್ಬೋದು, ಅದು ಇಲ್ಲೇ ಸ್ಟಾಪ್ ಮಾಡೋಣ. ಏನ್ ಹೇಳ್ತೀರಿ? ಈಗ ಇನ್ನೊಂದು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇವೆಲ್ಲ ಡಿಬೇಟ್ ಇಲ್ಲಿ ಬೇಡ. ಯಾಕಂದ್ರೆ ನಮ್ಗೆ ಟೈಮ್ ಸಾಲದು. ಅದ್ರಲ್ಲಿ ಇದನ್ನೇ ಜೀರ್ಣಿಸ್ಕೊಳಕ್ಕೆ ನಮ್ಗೆ ಕಷ್ಟ ಆಗ್ತಾ ಇದೆ. ಹೌದು, ಕಲಿಕೆಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೇಕೀಗ. ಹಾ, ಧನ್ಯವಾದ. ಇದು ಯಾರ್ದು ತಪ್ಪು ಇಲ್ಲ ಅಂತ ಹೇಳ್ತಿಲ್ಲ ನಾನು, ಆದ್ರೆ ಇರೋದು ಇನ್ನೊಂದ್ ಸರ್ತಿ ಸರಿ, ಓಕೆ, ತೊಂದ್ರೆ ಇಲ್ಲ. 10 ನಿಮಿಷ ಆಯ್ತು ನಮ್ಗೆ ಇದೇ ಮಾತಾಡ್ತಾ ಇದ್ದೀವಿ. ಹೀಗೆ ಅಂತ ಇರುವಂತದ್ದು ಹೀಗೆ ಅನ್ನೋದು ನಮಗೆ. ಹಾಗಾದ್ರೆ ಸ್ತ್ರೀಯರಿಗೆ ಡೈರೆಕ್ಟ್ ಎಂಟ್ರಿ, ನಾವು ಒದ್ದಾಡ್ಕೊಂಡು ಬರ್ಬೇಕಷ್ಟೇ. ನೋಡಿ, ಸ್ತ್ರೀಯರಿಗೆ ಹೇಗೆ ಫ್ರೀ ಮಾಡಿದ್ದಾರೆ ಬಸ್ಸು, ಹಾಗೆ ದೇವ್ರು ಆಗ್ಲೇ ಫ್ರೀ ಕೊಟ್ಬಿಟ್ಟಿದ್ದಾರೆ. ಸರಿ, ಮುಂದೆ ಹೋಗೋಣ. ಇಲ್ಲಿ ಕರ್ಮದಿಂದ ಜನ್ಯವಾದ ಪರಮಾತ್ಮನ ಪ್ರೀತಿ. ಈಗ ಅನೇಕ ಉಪವಾಸಾದಿ ವ್ರತಗಳನ್ನ ಮಾಡ್ತಾನೆ, ಪರಮಾತ್ಮ ಪ್ರೀತನಾಗ್ತಾನೆ. ಎಲ್ಲ ಬ್ರಾಹ್ಮಣರ ಎಲೆಗಳನ್ನ ಬಳಿಯೋದು, ಎಲ್ಲರಿಗೂ ಬಡಿಸೋದು, ಕೊನೆಗೆ ಉಳಿದಿದ್ದನ್ನು ತಾನು ತಿನ್ನೋದು. ಪ್ರತಿನಿತ್ಯ ಯಾರೋ ಭಿಕ್ಷುಕ ಬರಲಿ ಅಥವಾ ಒಬ್ಬ ಬ್ರಾಹ್ಮಣ ಬರಲಿ, ಅವನಿಗೆ ಕೊಟ್ಟೇ ತಿನ್ನುವಂಥದ್ದು. ಇವೆಲ್ಲ ಕರ್ಮಗಳು, ಸತ್ಕರ್ಮಗಳು. ಈ ಸತ್ಕರ್ಮಗಳಿಂದಲೂ ಕೂಡ ಪರಮಾತ್ಮ ಪ್ರೀತನಾಗ್ತಾನೆ. ನೋಡಿ, ಪರಮಾತ್ಮನ ಪ್ರೀತಿಗಳಲ್ಲಿಯೂ ಅನೇಕ ರೀತಿ ಇದೆ. ಈಗ ನಾವು ನಮ್ಮ ಹೆಂಡತಿಯನ್ನ ಎಷ್ಟು ಪ್ರೀತಿ ಮಾಡ್ತೇವೋ ಅದಕ್ಕಿಂತ ಜಾಸ್ತಿ ಮಕ್ಕಳ ಮೇಲೆ ಪ್ರೀತಿ ಮಾಡ್ತೇವೆ. ಹೆಂಡತಿ ಜೊತೆ ಮಾಡುವಂತಹ ಪ್ರೀತಿಯೇ ಬೇರೆ, ಮಕ್ಕಳ ಮೇಲೆ ಮಾಡುವಂತಹ ಪ್ರೀತಿಯೇ ಬೇರೆ, ತಂಗಿಯ ಮೇಲೆ ಮಾಡುವಂತಹ ಪ್ರೀತಿಯೇ ಬೇರೆ, ತಂದೆಯ ಮೇಲೆ ತಾಯಿಯ ಮೇಲೆ ಮಾಡುವಂತಹ ಪ್ರೀತಿಗಳಲ್ಲಿ ಹೇಗೆ ರೀತಿಗಳು ಬೇರೆ ಬೇರೆ ಇವೇನೋ ಹಾಗೆ ಕರ್ಮಜನ್ಯದಿಂದಾಗಿಯೂ ಕೂಡ ಪರಮಾತ್ಮ ಪ್ರೀತನಾಗ್ತಾನೆ. ಆದರೆ ಆ ಒಂದು ಕೃಪೆಯಿಂದ, ಆ ಒಂದು ಪ್ರೀತಿಯಿಂದ ನಮಗೆ ಮೋಕ್ಷ ಸಿಗೋದಿಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಹೇಳಬೇಕೆಲ್ಲರೂ ಪುರುಷರು. ಕರ್ಮಣ ತ್ವಧಮಃ ಪ್ರೋಕ್ತಃ ಪ್ರಸಾದ ಶ್ರವಣಾದಿಭಿಃ ಮಧ್ಯಮೋ ಜ್ಞಾನ ಸಂಪತ್ಯ ಪ್ರಸಾದಸ್ತೂತ್ತಮೋ ಮತಃ ಪ್ರಸಾದಾತ್ವಧಮಾದ್ವಿಷ್ಣೋಃ ಸ್ವರ್ಗಲೋಕಃ ಪ್ರಕೀರ್ತಿತಃ ಮಧ್ಯಮಾಜ್ಜನಲೋಕಾದಿಃ
ಉತ್ತಮಸ್ತ್ವೇವ ಮುಕ್ತಿದಃ ಶ್ರವಣಂ ಮನನಂ ಚೈವ ಧ್ಯಾನಂ ಭಕ್ತಿಸ್ತಥೈವ ಚ ಸಾಧನಂ ಜ್ಞಾನ ಸಂಪತ್ತೌ ಪ್ರಧಾನಂ ನಾನ್ಯದಿಶ್ಯತೆ ನ ಚೈತಾನಿ ವಿನಾ ಕಶ್ಚಿತ್ ಜ್ಞಾನಮಾಪ ಕುತಶ್ಚನ ಇತಿ ನಾರದೀಯೇ. ನಾರದ ಪುರಾಣದಲ್ಲಿ ಹೇಳ್ತದಂತೆ, ಕರ್ಮದಿಂದ ಜನ್ಯವಾದಂತಹ ಪರಮಾತ್ಮನ ಪ್ರೀತಿ ಏನಿದೆ ಅದು ಅತ್ಯಂತ ಅಧಮ. ಕರ್ಮ ಬೇಡಪ್ಪ, ಅನೇಕ ಪ್ರವಚನಗಳಿಗೆ ಹೋಗ್ತೇವೆ, ಮಾಡ್ತೇವೆ, ಕೆಲವನ್ನ ಕೇಳುತ್ತೇವೆ, ಸ್ವಲ್ಪ ಕೇಳೋದು ಮನೆಗೆ ಬಂದು ಮರೆತು ಬಿಡೋದು, ಸ್ವಲ್ಪ ಶ್ರವಣ ಆಗಿರುತ್ತೆ, ಜಪಕ್ಕೆ ಕೂತಾಗ ಮಾತ್ರ ಸ್ವಲ್ಪ ಆಗತ್ತೆ. ಶ್ರವಣಾದಿವಿಹಿ, ಶ್ರವಣ ಮನನ ನಿಧಿಧ್ಯಾಸನ ಇತ್ಯಾದಿ ಮೂಲಕ ಹುಟ್ಟುವಂತಹ ಆ ಒಂದು ಶ್ರವಣ ಮಾಡ್ತೀರಿ, ಮನನ ಮಾಡ್ತೀರಿ, ನಿಧಿಧ್ಯಾಸನ ಮಾಡ್ತೀರಿ, ಅದರಿಂದಲೂ ಪರಮಾತ್ಮ ಪ್ರೀತನಾದ. ಅದು ಮಧ್ಯಮ ಪರಮಾತ್ಮನ ಪ್ರೀತಿ. ಉಳಿದೆ ಶಾಸ್ತ್ರಾರ್ಥವನ್ನು ಓದಬೇಕು, ಅದರಲ್ಲಿರುವಂತಹ ಜ್ಞಾನವನ್ನು ತಿಳಿದುಕೊಳ್ಳಬೇಕು. ಹರಿಕಥಾಮೃತಸಾರ ಇತ್ಯಾದಿಗಳನ್ನು ಬರೀ ಓದೋದಲ್ಲ, ಉರು ಹೊಡೆಯೋದಲ್ಲ, ಅದರಲ್ಲಿ ಒಳಾರ್ಥಗಳನ್ನು ತಿಳಿದುಕೊಳ್ಳಬೇಕು. ಒಂದೊಂದು ಅಕ್ಷರಕ್ಕೂ ಒಂದೊಂದು ಪದಕ್ಕೂ ಅರ್ಥ ಇದೆ, ಅದನ್ನು ತಿಳಿದುಕೊಳ್ಳಬೇಕು. ಆವಾಗಲೇನೆ ಪರಮಾತ್ಮ ನಿಜವಾಗಿ ಒಲಿಯೋದು. ಅರ್ಥಾತ್ ಪರಮಾತ್ಮ ಒಲಿತಾನೆ, ಅದು ಉತ್ತಮವಾದಂತಹ ಪ್ರೀತಿ. ಆಯಿತು. ಹಾಗಾದರೆ ಅಧಮ ಪ್ರೀತಿ, ಮಧ್ಯಮ ಪ್ರೀತಿ, ಉತ್ತಮ ಪ್ರೀತಿ ಅಂತಿದೆ. ಪರಮಾತ್ಮ ಅದು ಪ್ರಸನ್ನನಾದಲ್ಲ, ಅಧಮ ಪ್ರೀತಿಯಿಂದಲೂ ಪ್ರಸನ್ನನಾದಲ್ಲ ಅಂತಂದರೆ ಅದಕ್ಕೇನು ಫಲ? ಪ್ರಸಾದಾತ್ ಅಧಮಾದ್ ವಿಷ್ಣೋ, ಆ ವಿಷ್ಣುವಿನ ಅಧಮ ಪ್ರಸಾದದಿಂದ, ಬರೀ ಕರ್ಮಜನ್ಯವಾದ ಪ್ರೀತಿಯಿಂದ, ಪ್ರಸಾದದಿಂದ ಸ್ವರ್ಗಲೋಕ ಪ್ರಕೀರ್ತಿತ, ಸ್ವರ್ಗಲೋಕ ಸಿಗ್ತದೆ ಆ ವ್ಯಕ್ತಿಗೆ. ಬರೀ ಕರ್ಮವನ್ನು ಮಾಡಿ ಪರಮಾತ್ಮನ ಪ್ರಸಾದವನ್ನು ಏನು ಪಡೆದುಕೊಂಡಿರ್ತಾನೋ ಅವನಿಗೆ ಸ್ವರ್ಗಲೋಕ ಸಿಗ್ತದೆ. ಮಧ್ಯಮ ಬರೀ ಶ್ರವಣ ಮನನ ನಿಧಿಧ್ಯಾಸನ ಇವುಗಳನ್ನು ಮಾಡೋದೇನಿದೆ, ಅವನು ಆ ಒಂದು ಮಧ್ಯಮ ಪ್ರೀತಿಯಿಂದಾಗಿ ಜನೋಲೋಕಾದಿಗಳು ಸಿಗ್ತದೆ. ಉತ್ತಮ ಜ್ಞಾನ ಸಂಪತ್ತಿನಿಂದಾಗಿ ಪರಮಾತ್ಮನ ಒಲಿಸಿಕೊಳ್ಳೋದೇನಿದೆ ಅದೇ ಮುಕ್ತಿದಃ, ಮುಕ್ತಿಯನ್ನು ಕೊಡುವಂಥದ್ದು. ಆದ್ದರಿಂದಾಗಿ ಶ್ರವಣಂ ಮನನಂ ಚೈವ ಧ್ಯಾನಂ ಭಕ್ತಿಸ್ತಥೈವ ಚ ಸಾಧನಂ ಜ್ಞಾನ ಸಂಪತ್ತೌ ಪ್ರಧಾನಂ ನಾಣ್ಯದಿಶ್ಯತೆ. ನೋಡಿ, ಶಾಸ್ತ್ರದಲ್ಲಿ ಸ್ತ್ರೀಯರಿಗೆ ಪ್ರವೃತ್ತಿ ಇಲ್ಲ, ಆದರೆ ಸ್ತ್ರೀಯರಿಗೂ ಬರೀ ಶ್ರವಣ ಮನನ ನಿಧಿಧ್ಯಾಸನ ಕರ್ಮ ಇವುಗಳಿಂದಾಗಿಯೇ ಪರಮಾತ್ಮನ ಪ್ರಸಾದ ಏನು ಆಗತ್ತೆ ಅದೇ ಉತ್ತಮ ಪ್ರಸಾದ ಅವರಿಗೆ. ಅದರಿಂದಾಗಿಯೇ ಅವರಿಗೆ ಮೋಕ್ಷ. ನಮಗೆ ಹಾಗಲ್ಲ, ನಾವು ಕರ್ಮವನ್ನೂ ಮಾಡಬೇಕು, ಪೂಜಾ ಇತ್ಯಾದಿ ಕರ್ಮವನ್ನೂ ಮಾಡಬೇಕು, ಈ ಎಲ್ಲ ಶ್ರವಣ ಮನನ ನಿಧಿಧ್ಯಾಸಗಳನ್ನೂ ಮಾಡಬೇಕು, ಶಾಸ್ತ್ರವನ್ನೂ ಓದಬೇಕು, ಅದು ನಮಗೆ ಉತ್ತಮ ಹರಿಪ್ರಸಾದ ನಮಗೆ, ಅದರಿಂದಾಗಿ ನಮಗೆ ಮೋಕ್ಷ. ಈ ಶಾಸ್ತ್ರಜನ್ಯ ಜ್ಞಾನ ಹಾಗೆಯೇ ಭಕ್ತಿ ಆ ಅಪರೋಕ್ಷ ಜ್ಞಾನವನ್ನು ಮುಖ್ಯವಾಗಿ ಜ್ಞಾನ ಸಂಪತ್ತವು ಪ್ರಧಾನಂ ಸಾಧನಂ, ಮೋಕ್ಷವನ್ನು ಅಪರೋಕ್ಷ ಜ್ಞಾನ ಪಡಿಬೇಕು ಅಂದರೆ ಪ್ರಧಾನವಾಗಿ ಜ್ಞಾನ ಬೇಕು. ದಾಸರು ಬರೆದಿರುವಂತಹ ಎಲ್ಲ ಹಾಡಿನ ಒಳಾರ್ಥವನ್ನು, ಹರಿಕಥಾಂಸಾರದ ಅರ್ಥವನ್ನು, ಶಾಸ್ತ್ರಾರ್ಥವನ್ನು ಪುರುಷರಿಗೆ ವಿಶೇಷವಾಗಿ ಇದೇ ಜ್ಞಾನ ಸಂಪತ್ತಿಗೆ ಪ್ರಧಾನ. ಇದನ್ನು ಹೊರತಾಗಿ ಬೇರೆ ಏನೂ ಇಲ್ಲ. ನಚ ಏತಾನಿ ವಿನಾ ಕಶ್ಚಿತ್ ಜ್ಞಾನಮಾಪ ಕುತಶ್ಚನ, ಇದನ್ನು ಹೊರತುಪಡಿಸಿ ಯಾರೂ ಕೂಡ ಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ನಾರದೀಯ ಪುರಾಣದಲ್ಲಿ ಹೇಳಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಚಾರ್ಯರು ಭಾಷ್ಯವನ್ನು ತೋರಿಸ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ.
ಮುಂದೆ ಹೋಗೋಣ. ಗುರುಗಳೇ, ಹರೇ ನಮ್ಮ ಗುರುಗಳೇ. ಹಾ ಹರೇ. ಅಂದ್ರೆ ಇದು ಜ್ಞಾನವೇ ಪ್ರಧಾನ ಆಯ್ತು ಇಲ್ಲಿ. ಹಾ ಹೌದು ಹೌದು, ಹಿಂದೆ ಹೇಳಿದ್ದಾರಲ್ಲ, ನಾಣ್ಯ ಪಂಥ ಅಯನಾಯ ವಿದ್ಯತೆ ತಮೇವ ವಿದ್ವಾನ್ ಅಮೃತ ಇಹೆ ಭವತಿ. ವಿದ್ವಾನ್ ಅಂತಂದ್ರೆ ಜ್ಞಾನ ಉಳ್ಳವನೇ ವಿದ್ವಾನ್. ಅಮೃತಃ ಭವತಿ, ಮುಕ್ತನಾಗ್ತಾನೆ. ನಾ ಅನ್ಯ ಪಂಥ ಅಯನಾಯ ವಿದ್ಯತೆ, ಅಯನಾಯ ಮೋಕ್ಷಕ್ಕೆ ಅನ್ಯ ಜ್ಞಾನಾತಿರಿಕ್ತವಾದ ಮತ್ತೊಂದು ದಾರಿ ಇಲ್ಲೇ ಇಲ್ಲ. ಜ್ಞಾನವೇನೇ ಮೋಕ್ಷಕ್ಕೆ ದಾರಿ. ಶ್ರವಣದ ಇದೆ, ಶ್ರವಣದಿಂದಲೂ ಸ್ವರ್ಗ ಅಂತ ಹೇಳ್ತಾರೆ. ಬಟ್ ಅದೆಲ್ಲ ಮಾಡಿದಾಗಲೇನೆ ಜ್ಞಾನ ಬರೋದು. ಈ ಶ್ರವಣ ಮಾಡ್ತಾ ಇದ್ದೀರಿ, ಹೌದು ಹೌದು ಹೌದಾ? ಅದೆಲ್ಲ ಮಾಡಿದ ಮೇಲೆ ಜ್ಞಾನ ಬರೋದು. ಇದು ಪರೋಕ್ಷ ಜ್ಞಾನ. ಪರಮಾತ್ಮನಿಗೆ ಕೇಳ್ತಾ ಇದ್ರೆ ಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಪರಮಾತ್ಮನೇ ಒಲಿಯುವಂಥದ್ದು, ಪರಮಾತ್ಮನ ರೂಪವನ್ನ ನೋಡುವಂಥದ್ದು ಅಪರೋಕ್ಷ ಜ್ಞಾನ. ಸರಿ ಗುರುಗಳೇ, ಹರೇ ನಮ್ಮ ಗುರುಗಳೇ. ಒಟ್ಟಿನಲ್ಲಿ ಪರಿಪಕ್ವ ಆಗೋ ತನಕ ಹೌದು ಸ್ವರ್ಗಲೋಕ ಅವೆಲ್ಲ ಸಿಗತ್ತೆ. ಅಲ್ಲಿ ಸ್ವಲ್ಪ ನಮ್ದು ಒಳ್ಳೆ ಕರ್ಮಗಳು ಖರ್ಚಾದ್ಮೇಲೆ ಮತ್ತೆ ಮೃತ್ಯುಲೋಕಕ್ಕೆ ಬರಬೇಕು. ಮತ್ತೆ ಪರಿಪಕ್ವ ಮಾಡ್ಕೊಂಡು ಇನ್ನು ಸ್ವಲ್ಪ ಮೇಲೆ ಹೋಗ್ಬೋದು ಅಥವಾ ಕೆಳಗೂ ಹೋಗ್ಬೋದು. ಅದೇ ತಾನೇ ಹೇಗೋ ಪರಮಾತ್ಮನ ಹೇಗೋ ಹಾಗೆ ಇಚ್ಛೆ ಹಾಗೆ. ಧನ್ಯವಾದ. ಸರಿ, ಹಾಗಾದ್ರೆ ಪರಮಾತ್ಮ ಅಪ್ರಾಕ್ತ ರೂಪದಲ್ಲಿ ಯಾವ್ದಾದ್ರು ಪ್ರಾಕ್ತ ರೂಪದಲ್ಲಿ ಕಾಣುವ ಪರಮಾತ್ಮ. ನಾವು ಆಕಾರ ಇಲ್ಲ, ಜ್ಞಾನಾನಂದ ಸ್ವರೂಪಿ ಅಂತೆಲ್ಲ ಹೇಳಿದ್ವಲ್ಲ, ಆದ್ರೆ ಅವನು ನಮಗೆ ಕಾಣಿಸ್ತಾನೆ ಅಂದಾಗ ಯಾವ ರೂಪದಲ್ಲಿ ಬೇಕಾದ್ರೂ ಕಾಣಿಸ್ಬೋದಲ್ಲ. ಅದು ಅನುಭವಕ್ಕೆ ಬರ್ಬೇಕು. ಅವಶ್ಯವಾಗಿ ಬರ್ತದೆ, ಅವಶ್ಯವಾಗಿ ಬರ್ತದೆ. ನಿಜವಾಗ್ಲು ಭಾಗವತ, ನಾ ಇರೋದು ಹೇಳ್ತೀನಿ. ನಾನು ಭಾಗವತ ಇನ್ನೂರಿಗೂ ಭಾಗವತ, ರಾಮಾಯಣ, ಮಹಾಭಾರತ ಇನ್ನೂ ಓದಿಲ್ಲ. ಬರೀ ಶಾಸ್ತ್ರಾರ್ಥದಲ್ಲಿಯೇ ಮುಳುಗಿಬಿಟ್ಟಿದ್ವಿ. ಈಗ ಸ್ವಲ್ಪ ಅದನ್ನ ಬದಿಗಿಟ್ಟು ಭಾಗವತಾದಿಗಳನ್ನು ಓದ್ತಾ ಇದ್ದೀನಿ. ಈಗ ಅದನ್ನ ಬದಿಗಿಟ್ಟು ಸ್ವಲ್ಪ ಶಾಸ್ತ್ರಾರ್ಥವನ್ನ, ಸುಧಾ ಇತ್ಯಾದಿಗಳನ್ನ ಅದು ಯಾವಾಗಾದ್ರೂ ಓದ್ತಿರ್ತೀನಿ. ಈ ಭಾಗವತನ್ನೇ ಒಂದೊಂದು ಶ್ಲೋಕವನ್ನು ಓದ್ತಾ ಇದ್ದೀನಿ. 18,000 ಚಿಲ್ಲರೆ ಶ್ಲೋಕಗಳಿದೆ. ಸಂಪೂರ್ಣ ಶ್ಲೋಕವನ್ನ ಹಿಡಿದುಕೊಂಡು ಯಾರೂ ಕೂಡ ಬರೀ ಸಪ್ತಾಹದಲ್ಲಾಯಿತು, ಪೃಷ್ಠಪದಿಯಲ್ಲಿ ಅದು ಯಾರೂ ಕೂಡ ಅರ್ಥವನ್ನ ಹೇಳೋದಿಲ್ಲ. ಒಂದೊಂದು ಶ್ಲೋಕಕ್ಕೂ ಎಂತೆಂಥ ಅದ್ಭುತವಾದ ಅರ್ಥ ಇದೆ ನಿಜವಾಗ್ಲು. ಗುರುಗಳೇ, ನಮಗೆ ಪಾಠ ನಡೆದಿದೆ ಈಗ. ಪ್ರತಿ ಶ್ಲೋಕ ಹೇಳ್ತಾ ಇದ್ದಾರೆ. ಹೌದಾ? ಬದ್ರಿ ಆಚಾರ್ಯ, ಬೆಂಗಳೂರು ಬದ್ರಿ ಆಚಾರ್ಯ ಇದ್ದಾರೆ. ಬದ್ರಿ ಆಚಾರ. ಹೌದು ಹೌದು. ಈಗ ಭಾಷ್ಯ ಎಲ್ಲವನ್ನು ಪಾಠ ಮಾಡಿದ್ರೆ ಅವರೇ. ಓಕೆ ಓಕೆ. ಬದ್ರಿ ಆಚಾರ, ಹೌದು, ಅದು ನಡೆದಿದೆ. ಅದು ಅದ್ಭುತ. ಅದರಲ್ಲಿ ಹೇಗೆ ನಾವು ಜೀವವನ್ನ ಬಿಡಬೇಕು, ಜೀವವನ್ನ ಬಿಡಬೇಕಾದ್ರೆ ಏನೇನು ಚಿಂತನೆ ಮಾಡಬೇಕು ಅದರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಪರಮಾತ್ಮನ ವಿರಾಟ್ ರೂಪ, ಒಂದೊಂದು ಅವಯವಗಳಿಂದ ಏನೇನು ಹುಟ್ಟಿತು, ಹೇಗೆ ಚಿಂತನೆ ಮಾಡಬೇಕು, ಫಸ್ಟ್ ಸ್ಟೆಪ್ ಏನು, ಸೆಕೆಂಡ್ ಸ್ಟೆಪ್ ಏನು, ಥರ್ಡ್ ಸ್ಟೆಪ್ ಏನು, ಅದ್ಭುತವಾಗಿ ಹೇಳಿದ್ರು. ಇದು 8ನೇ ಅಧ್ಯಾಯ, 8ನೇ ಪದ್ಯದಿಂದ 14ನೇ ಪದ್ಯ ತನಕ ಇದು ನೀವು ಏನ್ ಹೇಳಿದ್ರು ಅದು ಬರುತ್ತೆ. ಅದು ಯೋಗಿಗಳಿಗೆ ಹಾದಿ ತೋರಿಸಿರೋದು ಕೃಷ್ಣ. ಇನ್ನೊಂದು ರಮಾದೇವಿಯವರು ಹೇಳಿದ್ರಲ್ಲ, ಅದು ಸುಮಾರು ಉಪನಿಷತ್ತುಗಳು ಬರುತ್ತೆ. ಬ್ರಹ್ಮನ್ ಚತುರ್ಮುಖ ಅಲ್ಲ, ಬ್ರಹ್ಮನ್ ಅಂದ್ರೆ ವಿಷ್ಣು. ಅವ್ರ ಅವ್ಯಕ್ತ ತತ್ವ ನಮ್ಗೆ ಕಾಣಿಸಲ್ಲ. ಅದಕ್ಕೆ ಉಪಾಯ ಕೊಟ್ಟಿರೋದು 12ನೇ ಅಧ್ಯಾಯ ಭಕ್ತಿ ಯೋಗದಲ್ಲಿ ಕೊಡ್ತಾರೆ. ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಇದು ಮಾಡೋಕೆ ಯೋಗ್ಯತೆ ಅಲ್ಲದೆ ಇದು ಮಾಡ್ರಿ, ಇದು ಮಾಡೋಕೆ ಯೋಗ್ಯತೆ ಇದು ಮಾಡ್ರಿ, ಇದು ಮತ್ತೆ ಅದು 9ನೇ ಪದ್ಯದಿಂದ 20ನೇ ಪದ್ಯ ತನಕ ಹೋಗುತ್ತೆ. ಅದು ಯಾಕೆ ನನ್ಗೆ ಹೆಂಗ್ ಗೊತ್ತು ಅಂದ್ರೆ, ನಾನು ಅದ್ರ ಮೇಲೆ ಒಂದು ಚಿಕ್ಕ ಪ್ರವಚನ ಕೊಡ್ತಾ ಇದ್ದೀನಿ ಮುಂದಿನ ತಿಂಗಳು. ಸೊ ಈ ಸಬ್ಜೆಕ್ಟ್ ನನ್ನ ಸ್ಪೆಷಾಲಿಟಿ, ಹೇಗೆ ಸಾಯ್ಬೇಕು ಅಂತ. ಅಥವಾ ಎಲ್ಲರಿಗೂ ಅದು ಯೋಗಿಕ ಶಕ್ತಿ ಇಲ್ಲ, ನಾವು ಅದೇನೋ ಗಿಂಡಲಿನೇ ಮಾಡಕ್ ಹೋಗಲ್ಲ, ತಲೆ ಕೆಟ್ಟೋಗುತ್ತೆ. ಸೊ ಈ ಬಾಕಿದೆಲ್ಲ ಮಾಡಬಹುದು ನಾವು, ಅದು ಕೃಷ್ಣನೇ ಹೇಳಿದ್ದಾನೆ. ಸೊ ಬ್ರಹ್ಮಾದೇವಿಯವ್ರದ್ದು ಆನ್ಸರ್ ಏನಂದ್ರೆ, ಬ್ರಹ್ಮನಲ್ಲಿ ಏನೇನು ಗುಣಗಳಿದೋ ಅಷ್ಟು ಅವತಾರದಲ್ಲಿ ಇದೆ. ನಮ್ಮಂತ ಅಲ್ಪ ಬುದ್ಧಿಯವರು ನಮ್ದು ಯಾವ್ದು ಇಷ್ಟ ದೇವತಾನ ಅದನ್ನೇ ಪೂಜೆ ಮಾಡಬೇಕು. ನಾನು ಕೃಷ್ಣನ ಹಿಡ್ಕೊಂಡು ಕೂತಿದ್ದೀನಿ ಅಷ್ಟೇ.
ಅದ್ರಲ್ಲಿ ಬ್ರಹ್ಮನಲ್ಲಿ ಏನ್ ಗುಣಗಳಿದೆ ಅಷ್ಟು ಪರಿಪೂರ್ಣ ಗುಣಗಳು ಅವತಾರದಲ್ಲಿದೆ. ಧನ್ಯವಾದ. ಸರಿ, ಹಾಗಾದರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಗುರುಗಳೇ ನಮಸ್ಕಾರ. ಗುರು ಹರೇ ರಾಮ ಗುರುಗಳೇ. ಜೈ